ಸಹಕಾರಿ ಮತ್ತು ಸಕ್ಕರೆ ಖಾತೆ ಸಚಿವ ಎಚ್ ಎಸ್ ಮಹದೇವ್ ಪ್ರಸಾದ್ ಅವರ ಅಕಾಲಿಕ ನಿಧನದಿಂದಾಗಿ ಈಗಾಗಲೇ ರಾಜ್ಯಾದ್ಯಂತ ಇವತ್ತು ಸರ್ಕಾರಿ ರಜೆಯನ್ನು ಘೋಷಿಸಲಾಗಿದೆ. ಇದರ ಒಟ್ಟಿಗೆ ಮೈಸೂರಿನತ್ತ ಸಚಿವ ಎಚ್ ಎಸ್ ಮಹದೇವ್ ಪ್ರಸಾದ್ ಅವರ ಪಾರ್ಥಿವ ಶರೀರದ ರವಾನೆ ಆರಂಭ ಆಗಿದೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಎಚ್ ಎಸ್ ಮಹದೇವ್ ಪ್ರಸಾದ್ ಅವರ ಅಕಾಲಿಕ ನಿಧನದ ಹಿನ್ನೆಲೆಯಲ್ಲಿ ಈಗಾಗಲೇ ಪಾರ್ಥಿವ ಶರೀರವನ್ನು ಮೈಸೂರು ರವಾನೆ ಮಾಡುವಂತಹ ಕಾರ್ಯ ಈಗಾಗಲೇ ನಡೀತಾ ಇದೆ. 3 ಗಂಟೆಯ ವೇಳೆಗೆ ಮೈಸೂರಿಗೆ ಪಾರ್ಥಿವ ಶರೀರವನ್ನು ತರಲಾಗುತ್ತೆ ಎನ್ನುವಂತಹ ಮಾಹಿತಿ. 3 ಗಂಟೆಯಿಂದ 5 ಗಂಟೆಯವರೆಗೆ ಮೈಸೂರಿನಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಹಾಗಾಗಿ ಇವತ್ತು 5 ಗಂಟೆಯ ನಂತರ ಗುಂಡ್ಲುಪೇಟೆಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಗುಂಡ್ಲುಪೇಟೆ ಸ್ಥಳೀಯ ಶಾಸಕರಾಗಿರುವ ಹಿನ್ನೆಲೆಯಲ್ಲಿ ಗುಂಡ್ಲುಪೇಟೆಯಲ್ಲೂ ಕೂಡ ಅವರ ಅಪಾರ ಅಭಿಮಾನಿ ಬಳಗ ಇರೋದ್ರಿಂದ ಅಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತೆ. ಅದಾದ ಬಳಿಕ ಅವರ ಹುಟ್ಟೂರು ಹಾಲಹಳ್ಳಿಗೆ ಪಾರ್ಥಿವ ಶರೀರವನ್ನು ಕೊಂಡೊಯ್ತಾರೆ. ನಾಳೆ ಬೆಳಿಗ್ಗೆ 10 ಗಂಟೆಯ ವೇಳೆಗೆ ಅಂತಿಮ ಸಂಸ್ಕಾರ ನೆರವೇರಿಸಲಾಗುತ್ತೆ ಎನ್ನುವಂತಹ ಮಾಹಿತಿಯನ್ನು ಅವರ ಕುಟುಂಬಸ್ಥರು ಪಬ್ಲಿಕ್ ಟಿವಿಗೆ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಪರಮಾಪ್ತ ಸಚಿವರಲ್ಲಿ ಒಬ್ಬರಾಗಿರ್ತಕ್ಕಂಥ ಹಿರಿಯ ಸಚಿವ ಎಚ್ ಎಸ್ ಮಹದೇವ್ ಪ್ರಸಾದ್ ಅವರ ಅಕಾಲಿಕ ನಿಧನವಾಗಿದೆ. ಇವತ್ತು 58 ವರ್ಷದ ಅವರು ಇವತ್ತು ಬೆಳಿಗ್ಗೆ ಹೃದಯಾಘಾತದಿಂದ ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ಚಿಕ್ಕಮಗಳೂರಿನ ಸೆರಾಯಿ ರೆಸಾರ್ಟ್ನಲ್ಲಿ ಅವರು ಕೊನೆಯುಸಿರೆಳೆದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ನಾರಾಯಣಗೌಡ ಅವರಿಂದ. ನಾರಾಯಣ್, ಈಗಾಗಲೇ ಪಾರ್ಥಿವ ಶರೀರವನ್ನು ಮೈಸೂರಿಗೆ ರವಾನೆ ಮಾಡುವಂತಹ ಕಾರ್ಯಗಳು ಆರಂಭ ಆಗಿದೆಯಾ, ಹೇಗೆ? ಹೌದು ಅರವಿಂದ್, ಏನು ಈಗಾಗಲೇ ಚಿಕ್ಕಮಗಳೂರಿನ ಸರಾಯಿ ರೆಸಾರ್ಟ್ ನಲ್ಲಿ ಇದ್ದಂತ ಅವರ ಮೃತದೇಹವನ್ನ ಏನು ಗೌರವ ವಂದನೆ ಸಲ್ಲಿಸಿ ಈಗಾಗಲೇ ಅವರನ್ನ ಚಿಕ್ಕಮಗಳೂರಿನಿಂದ ಬೇಲೂರು ಹಾಸನ ಮುಖಾಂತರ ಮೈಸೂರಿಗೆ ತಗೊಂಡು ಹೋಗುವಂತ ಈಗಾಗಲೇ ಆಂಬುಲೆನ್ಸ್ ನಲ್ಲಿ ಅವರ ಒಂದು ಪಾರ್ಥಿವ ಶರೀರ ಈಗಾಗಲೇ ಹಾಸನ ಹತ್ರ ಬೇಲೂರು ದಾಟಿದೆ ಅಂತಾನೆ ಹೇಳ್ಬೋದು. ಅಲ್ಲಿಂದ ಹಾಸನಿಂದ ಮಧ್ಯಾಹ್ನ 3 ಗಂಟೆ 3:30 ಸುಮಾರಿಗೆ ಮೈಸೂರಿಗೆ ಹೋಗಿ ಮೈಸೂರಿನಲ್ಲಿ ಸುಮಾರು 2 ಗಂಟೆಗಳ ಕಾಲ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ದರ್ಶನಕ್ಕಿಟ್ಟು ಅದಾದ ನಂತರ ಗುಂಡ್ಲುಪೇಟೆ ಅವರ ನೇಟಿವ್ ಆಗಿರುವಂತಹ ಗುಂಡ್ಲುಪೇಟೆಗೆ ತಗೊಂಡು ಹೋಗ್ತಾರೆ ಅನ್ನೋ ಮಾಹಿತಿ ಇದೆ. ಅರವಿಂದ್, ಯಾರ್ಯಾರಿದ್ರು ನಾರಾಯಣಗೌಡ ಇವತ್ತು ಈ ಎಲ್ಲಾ ಕಾರ್ಯಗಳು ನಡೆಯುವಾಗ? ಈಗ ಏನ್ ಇವತ್ತು ಬೆಳಿಗ್ಗೆ ವಿಷಯ ತಿಳಿದ ತಕ್ಷಣ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ಆಗ್ಬೋದು, ಮಾಜಿ ಕೇಂದ್ರ ಸಚಿವೆ ಡಿ ಕೆ ತಾರಾದೇವಿ ಆಗ್ಬೋದು, ಮತ್ತೆ ಮುಡಿಗೆ ಶಾಸಕ ಬಿ ಲಿಂಗಯ್ಯ, ಹೀಗೆ ಮಾಜಿ ಶಾಸಕ ಧರ್ಮೇಗೌಡ, ಹೀಗೆ ಮತ್ತೆ ಪಶ್ಚಿಮ ವಲಯ ಐಜಿಪಿ ಅರುಣ್ ಚಕ್ರವರ್ತಿ, SP ಅಣ್ಣಾಮಲೈ, DC ಸತ್ಯವರ್ತಿ, ಹೀಗೆ ಎಲ್ಲಾ ರಾಜಕೀಯ ಮುಖಂಡರು ಮತ್ತೆ ಅಧಿಕಾರಿ ವರ್ಗದವರು ಕೂಡ ಬಂದು ಅವರಿಗೆ ಪೊಲೀಸ್ ಇದ್ರ ಮುಖಾಂತರ ಒಂದು ವಂದನೆ ಸಲ್ಲಿಸಿ ನಂತರ ಅಲ್ಲಿಂದ ಒಂದು ಆಂಬುಲೆನ್ಸ್ ಮುಖಾಂತರ ಅವರಿಗೆ ಪಾರ್ಥಿವ ಶರೀರನ ಹಾಸನ ಮುಖಾಂತರ ಮೈಸೂರಿಗೆ ತಗೊಂಡು ಹೋಗ್ತಾ ಇದ್ದಾರೆ. ಅರವಿಂದ್, ಅಂದ್ರೆ ರಾಜ್ಯ ಮಟ್ಟದ ನಾಯಕರು ಯಾರಾದರೂ ಇವತ್ತು ಆಗಮಿಸಿದ್ರೆ ಅಲ್ಲಿಗೆ, ಹೇಗೆ? ಇಲ್ಲ, ರಾಜ್ಯ ಮಟ್ಟದ ನಾಯಕರು ಇಲ್ಲಿವರೆಗೂ ಯಾಕೆಂತಂದ್ರೆ ಈಗಾಗಲೇ ಅವ್ರು ಬೆಳಿಗ್ಗೆ ಇಲ್ಲಿ ಚಿಕ್ಕಮಗಳೂರಲ್ಲಿ ಮರಣ ಹೊಂದಿರೋದ್ರಿಂದ ಅವರ ಮೃತದೇಹ ಅವರ ನೇಟಿವ್ ಗುಂಡ್ಲುಪೇಟೆಗೆ ಬಾಡಿ ತಗೊಂಡು ಹೋಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿವರೆಗೂ ಈ ಕ್ಷಣವರೆಗೂ ಯಾರು ಕೂಡ ಬಂದಿಲ್ಲ. ಪ್ರತಿಯೊಬ್ಬರು ಕೂಡ ಎಲ್ಲ ಅಲ್ಲಲ್ಲೇ ಇರೋದ್ರಿಂದ ಅವರೆಲ್ಲ ಈ ಸಂಜೆ ವೇಳೆಗೆ ಮೈಸೂರಿಗೆ ಹೋಗ್ತಾರೆ ಅಂತ, ಇಲ್ಲಲ್ಲಿ ಗುಂಡ್ಲುಪೇಟೆ ಹೋಗೋದಿಲ್ಲ, ನಾಳೆ ಬೆಳಿಗ್ಗೆ ಹೋಗ್ತಾರೆ ಅನ್ನೋ ಮಾಹಿತಿ ಇದೆ. ಆದ್ರೆ ಬೆಳಿಗ್ಗೆ ಸುಮಾರು ಬೆಳಿಗ್ಗೆ 7:30-8 ಗಂಟೆ ವಿಷಯ ಗೊತ್ತಾಯ್ತು. ಅಲ್ಲಿಂದ ಕೂಡ ಯಾವ ಪರ ನಾಯಕರು ಕೂಡ ಈ ಕಡೆ ಇಲ್ಲಿಗೆ ಅವರ ಒಂದು ಪಾರ್ಥಿವ ಶರೀರ ದರ್ಶನಕ್ಕೆ ಯಾರು ಬಂದಿಲ್ಲ. ಅರವಿಂದ್, ಓಕೆ ನಾರಾಯಣಗೌಡ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ನಾವೇ ಎದ್ದು ಆಗ ಕೊನೆಗೆ 8 ಗಂಟೆಗೆ ನಾನು ಆ ಡೋರ್ನ ನಾಕ್ ಮಾಡಿದೆ. ಆಗ ತೆಗಿಲಿಲ್ಲ. ಪ್ರಾಯಶಃ ಸ್ನಾನಕ್ಕೆ ಹೋಗ್ಬಿಟ್ಟಿರ್ಬೋದು ಅಂತೇಳಿ ಇನ್ನೊಂದು 4 ಗಂಟೆ ಹಾಲಲ್ಲೇ ಕೂತ್ಕೊಂಡು ನಾನು ನಮ್ಮ ನಾಜೀಮು ಟೀ ಕುಡಿದ ನಂತರ ಮತ್ತೆ ಹೋಗಿ 15 ನಿಮಿಷಕ್ಕೆ ಪುನಃ ಡೋರ್ ತಟ್ಟಿದೆ. ಆಗಲೂ ತೆಗಿಲಿಲ್ಲ. ಅಷ್ಟರೊಳಗೆ ಸ್ಥಳೀಯವಾಗಿದ್ದಂಥ ಜನಪ್ರತಿನಿಧಿಗಳು ಬಂದ ಮೇಲೆ 9:30 ಕಾರ್ಯಕ್ರಮ ಇದೆ, ಬಿಡಬೇಕಾಗುತ್ತೆ. ಆಮೇಲೆ ಸುತ್ತ ಹೋಗಿ ನೋಡಿದೆ, ಎಲ್ಲ ಕರ್ಟನ್ಗಳು ಬಿಟ್ಟಿತ್ತು. ಆದರೂ ಒಂದು ಕಿಂಡಿಯಲ್ಲಿ ಏನೋ ಕಾಣ್ತಾ ಇತ್ತು. ಆಗ ಹೋಗಿ ಆ ಕಿಂಡಿ ನೋಡಿದ್ರೆ ಮಲಗ್ದಂಗೆ ಇದ್ದರೂ ಒಂದು ರೀತಿ ಸಮಾಧಾನ ಕಾಣ್ತು. ಮಲಗದಂತ ಇದ್ದಂಥ ಸ್ಥಿತಿಲಿದ್ದದ್ದನ್ನು ನೋಡಬೇಕಲ್ಲ ಏನಾಗಿದೆ ಅಂತ ಹೇಳಿ ಆ ಡೋರ್ ಓಪನ್ ಮಾಡಿಸಿ ಒಳಗಡೆ ಹೋದರೆ
ಬಾಡಿ ಮುಟ್ಟದೆ ಸಾರ್ ಅಂತ ಹೇಳಿ ಹೇಳಿಸ್ಬಿಟ್ಟು ಬಾಡಿ ಮುಟ್ಟದೆ ಬಾಡಿ ಸಂಪೂರ್ಣ ಮಂಜುಗೆಡ್ಡೆ ಥರ ಆಗಿಬಿಟ್ಟಿತ್ತು. 10:15 ಸಮಯ ಇರ್ಬೋದು. ಆ ಸಮಯದಲ್ಲಿ ನಾನು, ಅವರು ಮತ್ತು ನನ್ನ ಇನ್ನೊಬ್ಬ ಗೆಳೆಯ ನಾಜಿಮುದ್ದೀನ್ ಅಂತೇಳಿ ಅವರ ಸ್ಥಳೀಯ ಸ್ನೇಹಿತರು ಮೂವರು ಒಟ್ಟಿಗೆ ಬಂದು ಅವರು ಒಂದು ರೂಮಲ್ಲಿ ಮಲಗ್ತೀನಿ ಅಂತ ಹೋದರು. ನಾವು ಇಬ್ಬರು ಒಂದು ಎದುರುಗಡೆ ರೂಮಲ್ಲಿದ್ದು ಸಹಜವಾಗಿ ಅವ್ರು 6 ಗಂಟೆಗೆ ಎದ್ದು ವಾಕ್ ಹೋಗಿ 7:15 ನಾವೇನಾದ್ರು ಹೊರಗಡೆ ಇದ್ದರೆ ಈ ಥರ ಹೊರಗಡೆ ಪ್ರವಾಸ ಹೋದಾಗ ಅವರೇ ಹೇಳಿಸ್ತಾ ಇದ್ರು. ನಾನು ನಿನ್ನೆ ಸಂಜೆ ಅವರು ಜಾಂಬೂರಿಗೆ ಹೋಗಿದ್ದು ಬಂದು ತಿಂಡಿ ತಿಂದು ನಮ್ಮ ಜೊತೆಲೆಲ್ಲ ಮಾತಾಡಿ ಅವರು ಚಿಕ್ಕಮಂಗ್ಳೂರಿಗೆ ಹೊರಟರು. ಸ್ನೇಹಿತರಿದ್ರು ಇಬ್ರು, ಶಂಕರೇಗೌಡರು ಮತ್ತೆ ನಾಜಿಮುದ್ದೀನ್. ಮಾಮೂಲಾಗಿ ಅವ್ರ ಜೊತೆಲೆ ಹೋಗೋರು. ಸೊ ಧೈರ್ಯವಾಗಿ ಹೋಗಿದ್ರು. ಆಮೇಲೆ 8 ಗಂಟೆಲಿ ನಾ ಬೆಳಗ್ಗೆ ಫೋನ್ ಮಾಡಿದೆ, ಎತ್ತಲಿಲ್ಲ. ಸ್ನಾನ ಮಾಡ್ತಿರ್ಬೋದು ಅನ್ಕೊಂಡೆ. 8:15 ಮಾಡಿದೆ. ವಾಟ್ಸಪ್ ಕಾಲಲ್ಲೇ ಮಾತಾಡೋ ಪರವಾಗಿಲ್ಲ ಅಂತ ಹೇಳಿದ್ರು. ವಾಟ್ಸಪ್ ಕಾಲ್ ಮಾಡಿದ್ರು, ಎತ್ತಲಿಲ್ಲ. ನನ್ನ ಪಾಡಿಗೆ ನಾವು ತಿಂಡಿ, ಮೊಮ್ಮಗ ಇದ್ದಾನೆ ಮನೇಲಿ ಮಾಡ್ಕೊಂಡು ನನ್ನ ಪಾಡಿಗೆ ನಾನಿದ್ದೆ. ಟಿವಿ ಮೂಲಕ ಗೊತ್ತಾಯ್ತು, ಅದರಲ್ಲೂ ಪಬ್ಲಿಕ್ ಟಿವಿ ಮೂಲಕ ಗೊತ್ತಾಯ್ತು. ಎಷ್ಟೊಂದು ಜನ ಫೋನ್ ಮಾಡ್ತಿದ್ರಂತ ಇಲ್ಲಿಗೆ. ಅವಾಗ ಗೊತ್ತಾಯ್ತು ನಮಗೆ. ಟಿವಿ ಹಾಕಿದಾಗ ವಿಧಿವಶ ಅಂತ ಬಂದು. ದಿನ ಎಷ್ಟೊತ್ತಿಗೆ ಮೇಡಮ್ ಎದ್ದೇಳ್ತಾ ಇತ್ತು? 5 ಗಂಟೆ. ಇವತ್ತು ಆ ರೀತಿಯಾಗಿ ಎದ್ದೇಳದೇ ಇರೋದೇ ಡೌಟ್ ಬಂದಿದೆ. ನಾವಿರ್ಲಿಲ್ವಲ್ಲ ಅಲ್ಲಿರೋರಿಗೆ. ಹೌದು, ವಾಕಿಂಗ್ ಎಲ್ಲೇ ಹೋದ್ರು ವಾಕಿಂಗ್ ಹೋಗೋರು. ಸೊ ವಾಕಿಂಗ್ ಎದ್ದೇಳಲಿಲ್ವಲ್ಲ, ಅವ್ರಿಗೆ ಸ್ವಲ್ಪ ಡೌಟ್ ಆಗಿ ನೋಡಿದ್ರಂತೆ. ಆರೋಗ್ಯದ ಸಮಸ್ಯೆ ಏನಾಗಿತ್ತ ಮೇಡಮ್? ಏನಿಲ್ಲ, ಅವ್ರಿಗೆ ಹಾರ್ಟ್ ಸರ್ಜರಿ ಆಗಿತ್ತು 2004ರಲ್ಲಿ. ಚೆನ್ನಾಗಿದ್ರು. ಪತ್ನಿ ಕಳ್ಕೊಂಡಿರುವಂತ ದುಃಖನ ದೇವರು ಕೂಡ ಬರ್ಸಕ್ಕಾಗೋದಿಲ್ಲ. ಖಂಡಿತವಾಗೂ ನಿಮ್ಮ ದುಃಖನ ಇನ್ಯಾರ ಕೆಲವು ಬರ್ಸಕ್ ಸಾಧ್ಯನೇ ಇಲ್ಲ. ಖಂಡಿತ ಸಾಧ್ಯ ಇಲ್ಲ ಇವರೇ, ಖಂಡಿತ. ಯಾರನ್ನು ರೀಪ್ಲೇಸ್ ಮಾಡೋಕ್ಕಾಗಲ್ಲ. ನನಗೆ ದೊಡ್ಡ ಆಘಾತ ಆಗಿದೆ. ನನಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ನನಗೆ ನಂಬಕ್ಕೆ ಸಾಧ್ಯ ಆಗ್ತಿಲ್ಲ. ಮಾದೇವ್ ಪ್ರಸಾದ್ ಇನ್ನಿಲ್ಲ ಅನ್ನೋದು ಸಾಧ್ಯನೇ ಇಲ್ಲ. ಅವರಂತೆ ಒಬ್ಬ ಮಗನ್ ಕೊಟ್ಟಿದ್ದಾನೆ ದೇವರು. ಇವನೇ ನನಗೆ ಇನ್ನು ಮುಂದೆ ಎಲ್ಲ. ಅಷ್ಟು ಹೇಳಬಲ್ಲೆ ಅಷ್ಟೇ. ಒಂದು ಒಳ್ಳೆ ಸೊಸೆ ಇದ್ದಾಳೆ, ತಂಗಿ ಇದ್ದಾರೆ, ನನ್ನ ಮೈದ ನಂಜುಂಡ ಪ್ರಸಾದ್ ಇದ್ದಾರೆ, ಅವ್ರ ಫ್ಯಾಮಿಲಿಗಳಿದ್ದಾವೆ. ನಮ್ಗಷ್ಟೇ. ಮಾದೇವ್ ಪ್ರಸಾದ್ ಅವರ ತಂಗಿಯವರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ ಮೇಡಮ್. ಅಣ್ಣನನ್ನ ಕಳ್ಕೊಂಡಂತ ಏನು ಹೇಳಕ್ಕಾಗಲ್ಲ. ಇವ್ರೆ ನನ್ನ ಪ್ರಾಣನೇ ಅವರು. ಸೊ ಅವ್ರಿಲ್ಲ ಅಂದ ತಕ್ಷಣ ನಮ್ಗೆ ಆಗ್ತಾ ಇಲ್ಲ. ಬಾಳ ಅಂದ್ರೆ ಬಾಳ ಇವ್ರೆ. ನನಗೆ ನಮ್ಮ ಅಣ್ಣ ಇಲ್ಲ ಅನ್ಕೊಳಕ್ ಸಾಧ್ಯನೇ ಇಲ್ಲ. ಅಂತ ವ್ಯಕ್ತಿ ಇವತ್ತು ದೇವ್ರ ಸಮಾನ ಅವರು, ಜನತೆಗೆ ದೇವ್ರ ಸಮಾನ ಅವರು. ಅಂತ ಗುಂಡ್ಲುಪೇಟೆಲ್ಲಿ ಅಷ್ಟು ಸಿಗಲ್ಲ ಬಿಡಿ, ಆ ತರ ವ್ಯಕ್ತಿ ಸಿಗಲ್ಲ. ಪ್ರೊಸೀಜರ್ಸ್ ಏನಿದೆ ಮೇಡಮ್? ಯಾವ ಅದೆಲ್ಲ ನನ್ನ ಮೈದವರು, ನನ್ನ ಮಗ ಮಾತಾಡಿದ್ದಾರೆ. ಅವರು ಮನೆಗೆ ಅವ್ರು ಕರ್ತಾರೆ. ಈಗ ತಂದ ನಂತರ ಅವರು ಡಿಸೈಡ್ ಮಾಡಿದ್ದಾರೆ ಗುಂಡ್ಲುಪೇಟೆ ನಮ್ಮ ತೋಟದಲ್ಲೇನೆ ಮಾಡೋದು ಅಂತ ಹೇಳಿ. ನನ್ನನ್ನೇನು ಕೇಳಬೇಡಿ. ಸಕ್ಕರೆ ಖಾತೆ ಸಚಿವರಾದಂತಹ ಎಚ್ ಮಹದೇವ್ ಪ್ರಸಾದ್ ಅವರ ಅಕಾಲಿಕ ನಿಧನದ ದುಃಖ ಮೈಸೂರಿನ ಅವರ ನಿವಾಸದಲ್ಲಿ ಮಡುಗಟ್ಟಿರೋದನ್ನ ನಾವು ನೋಡ್ತಾ ಇದ್ದೀವಿ. ಈಗ ತಾನೇ ಮಹದೇವ್ ಪ್ರಸಾದ್ ಅವರ ಪತ್ನಿ ಮತ್ತು ಅವರ ತಂಗಿ ಮಾತನಾಡಿದ್ರು. ಅಂಥ ಒಬ್ಬ ನಾಯಕನನ್ನ ಇವತ್ತು ಗುಂಡ್ಲುಪೇಟೆ ಜನತೆ ಕಳ್ಕೊಂಡಿದ್ದಾರೆ. ಅಂತಹ ಒಬ್ಬ ನಾಯಕನನ್ನ ಕಳ್ಕೊಂಡಂತಹ ದುಃಖ ಕೇವಲ ನಮಗೆ ಮಾತ್ರ ಅಲ್ಲ, ಅದು ಇಡೀ ಆ ಕ್ಷೇತ್ರಕ್ಕೆ ಆಗಿರ್ತಕ್ಕಂಥ ಒಂದು ತುಂಬಲಾರದಂತಹ ನಷ್ಟ ಅನ್ನೋ ರೀತಿಯಲ್ಲಿ ಅವರು ಮಾತನಾಡ್ತಾ ಇದ್ರು. ಇದರ ಜೊತೆಗೆ ಮಹದೇವ್ ಪ್ರಸಾದ್ ಅವರ ಪುತ್ರ ಪಬ್ಲಿಕ್ ಟಿವಿ ಜೊತೆಯಲ್ಲಿ ಮಾತನಾಡ್ತಾ, ನಾಳೆ ನಾವು ಬೆಳಗ್ಗೆ ಅಂತಿಮ ಸಂಸ್ಕಾರಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದ್ವಿ, ನಮ್ಮ ತೋಟದ ಮನೆಯಲ್ಲಿ ಅಂತಿಮ ಸಂಸ್ಕಾರವನ್ನ ಮಾಡ್ತಾ ಇದೀವಿ ಅಂತ. ಮತ್ತೊಂದು ಕಡೆ ಈಗಾಗಲೇ ಚಿಕ್ಕಮಗಳೂರಿನ ರೆಸಾರ್ಟ್ನಿಂದ ಪಾರ್ಥಿವ ಶರೀರವನ್ನ ಮೈಸೂರಿಗೆ ತರಲಾಗ್ತಾ ಇದೆ. ಈಗಾಗಲೇ ಬೇಲೂರು ಮತ್ತು ಹಾಸನದ ಮುಖಾಂತರ ಮೈಸೂರಿಗೆ ತರಲಾಗ್ತಾ ಇದೆ ಅಂತ ಮಾಹಿತಿ ಬರ್ತಾ ಇದೆ. ಬೇಲೂರನ್ನ ಈಗಾಗಲೇ ಬಿಟ್ಟಿದೆ. ಬಹುತೇಕ 3 ಗಂಟೆಯ ವೇಳೆಗೆ ಪಾರ್ಥಿವ ಶರೀರವನ್ನ ಮೈಸೂರಿಗೆ ತರಲಾಗುತ್ತೆ ಎನ್ನುವಂತಹ ಮಾಹಿತಿ. 3 ಗಂಟೆಯಿಂದ 5-5:30 ತನಕನೂ ಕೂಡ ಮೈಸೂರಿನಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಅದಾದ ನಂತರ ಗುಂಡ್ಲುಪೇಟೆ ಅಲ್ಲಿನ ಸ್ಥಳೀಯ ಶಾಸಕರು ಆಗಿರುವ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿ ಬಳಗದವರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಗುಂಡ್ಲುಪೇಟೆಯಲ್ಲೂ ಕೂಡ ಇವತ್ತು ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನಾಳೆ ಬೆಳಿಗ್ಗೆ ಅವರ ತೋಟದ ಮನೆಯಲ್ಲಿ ಅಂತಿಮ ಸಂಸ್ಕಾರಕ್ಕೆ ಎಲ್ಲ ಕೂಡ ಸಿದ್ಧತೆಗಳು ನಡೀತಾ ಇದೆ ಎನ್ನುವಂತಹ ಮಾಹಿತಿ ಇವಾಗ ಲಭ್ಯವಾಗ್ತಾ ಇದೆ.
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ಮೈಸೂರಿನ ಕುವೆಂಪು ನಗರದಲ್ಲಿ ಮಹದೇವ್ ಪ್ರಸಾದ್ ಅವರ ನಿವಾಸದ ಮುಂಭಾಗದಿಂದ ನಮ್ಮ ಜೊತೆ ಸಂತೋಷ್ ನೇರ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಈ ಒಂದು ಸುದ್ದಿ ತಿಳಿದಾಕ್ಷಣ ಮಹದೇವ್ ಪ್ರಸಾದ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಂತವರು ಯಾರ್ಯಾರು, ಪ್ರಸ್ತುತ ಏನು ಸಿದ್ಧತೆಗಳನ್ನ ಅವರ ಕುಟುಂಬಸ್ಥರು ಮಾಡ್ಕೊಳ್ತಾ ಇದ್ದಾರೆ ಇವಾಗ? ಅರವಿಂದ್, ಮಹದೇವ್ ಪ್ರಸಾದ್ ಅವರ ನಿಧನದ ಸುದ್ದಿ ತಿಳಿದ ಹಾಗೆ ಅವರ ಅಭಿಮಾನಿಗಳಾಗಿರ್ಬೋದು ಅಥವಾ ಎಲ್ಲಾ ಪಕ್ಷದ ಮಾಜಿ ಸಚಿವರು ಮತ್ತೆ ಸಂಸದರು ಪ್ರತಾಪ್ ಸಿಂಹ ಅವರು ಎಲ್ಲರೂ ಕೂಡ ಇಲ್ಲಿ ಮನೆಯ ಬಳಿಗೆ ಭೇಟಿಯನ್ನ ನೀಡಿದ್ದಾರೆ. ಈಗ ಅವರ ಕುಟುಂಬಸ್ಥರು ಕೂಡ ಮನೆಯ ಬಳಿಯಲ್ಲಿ ನೆರೆದಿರ್ತಕ್ಕಂಥದ್ದು. ಮಹದೇವ್ ಪ್ರಸಾದ್ ಅವರ ಅಭಿಮಾನಿಗಳು ಇಲ್ಲಿ ನೆರೆದಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಇಲ್ಲಿ ಮಹದೇವ್ ಪ್ರಸಾದ್ ಅವರ ಅಭಿಮಾನಿಗಳು ನೆರೆದಿದ್ದಾರೆ. ನಾವೀಗ ದೃಶ್ಯದಲ್ಲಿ ನೋಡಬಹುದು, ಕುವೆಂಪು ನಗರದಲ್ಲಿ ಇರ್ತಕ್ಕಂತಹ ಮಹದೇವ್ ಪ್ರಸಾದ್ ಅವರ ಮನೆಯ ಮುಂಭಾಗದಲ್ಲೇ ನಾವಿದ್ದೇವೆ. ಇಲ್ಲಿ ಮಹದೇವ್ ಪ್ರಸಾದ್ ಅವರ ಅಂತಿಮ ಏನು ದರ್ಶನಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಮೈಸೂರಿಗೆ ಮಧ್ಯಾಹ್ನ ಸುಮಾರು 3 ಗಂಟೆಯ ವೇಳೆಗೆ ಮಹದೇವ್ ಪ್ರಸಾದ್ ಅವರ ಪಾರ್ಥಿವ ಶರೀರ ಬರುತ್ತೆ. ಆ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಮಾಡೋದಕ್ಕೆ ಮೈಸೂರಿನ ಅವರ ಅಭಿಮಾನಿಗಳಿಗೆ ಇಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಸುಮಾರು 2 ಗಂಟೆ ಅಂದ್ರೆ 5-5:30ವರೆಗೂ ಇಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲಾ ತಯಾರಿ ಕೂಡ ನಡೀತಾ ಇದೆ ಅಂತಕ್ಕಂಥದ್ದು. ಮಹದೇವ್ ಪ್ರಸಾದ್ ಅವರ ಮನೆಯ ಮುಂದೆ ಒಂದು ರೀತಿಯ ನೀರವ ಮೌನವೇ ಏರ್ಪಟ್ಟಿದೆ ಅನ್ನೋದು ಎಲ್ಲರಲ್ಲೂ ಕೂಡ ದುಃಖದ ಭಾವ ಅಂತಾನೆ ಹೇಳ್ಬೋದು ಅರವಿಂದ್. ಒಂದ್ ರೀತಿಯ ದುಃಖ, ಕಂಬನಿ ಎಲ್ಲವನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಜೊತೆಗೆ ಇಲ್ಲಿ ಏನು ಮಹದೇವ್ ಪ್ರಸಾದ್ ಅವರನ್ನ ನೋಡೋದಿಕ್ಕೆ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರೋದ್ರಿಂದ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿದೆ. ಮತ್ತೆ ಬ್ಯಾರಿಕೇಡ್ ವ್ಯವಸ್ಥೆಗಳನ್ನ ಈಗಾಗಲೇ ಮಾಡಲಾಗಿದೆ. ಮಹದೇವ್ ಪ್ರಸಾದ್ ಅವ್ರ ಮನೆಯ ಅವರದ್ದು ಅಂತಿಮ ದರ್ಶನವನ್ನ ಪಡೆಯೋದಿಕ್ಕೆ ಬಂದಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ನೂಕುನುಗ್ಲು ಸಂಭವಿಸದೇ ಇರೋ ರೀತಿಯಲ್ಲಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಅರವಿಂದ್, ಸಂತೋಷ್, ಸತತ 5 ಬಾರಿ ಶಾಸಕರಾಗಿ ಗೆದ್ದಂಥವರು ಮಹದೇವ್ ಪ್ರಸಾದ್ ಅವರು, ಜೊತೆಗೆ ಅಲ್ಲಿ ಜನಾನುರಾಗಿ ನಾಯಕ ಅಂತ ಕೂಡ ಅನಿಸ್ಕೊಂಡಿದ್ರು. ಹಾಗಾಗಿ ಗುಂಡ್ಲುಪೇಟೆ ಮೈಸೂರಿಂದ ತುಂಬಾ ದೂರ ಏನಿಲ್ಲ. ಸೊ ಗುಂಡ್ಲುಪೇಟೆಯ ಅವರ ಅಭಿಮಾನಿಗಳೆಲ್ಲರೂ ಕೂಡ ಮೈಸೂರಿಗೆ ಬಂದು ಅಂತಿಮ ದರ್ಶನವನ್ನ ಪಡೆಯುವಂತಹ ಸಾಧ್ಯತೆ ಏನಾದರೂ ಇದೆಯಾ? ಅಂದ್ರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಒಂದು 3 ರಿಂದ 5 ಅಂತ ಏನು ಟೈಮ್ ಅನ್ಕೊಂಡಿದ್ದಾರೆ, ಅದು ಎಕ್ಸ್ಟೆಂಡ್ ಆಗುವಂತಹ ಸಾಧ್ಯತೆಗಳು ಕೂಡ ಏನಾದರೂ ಇದೆಯಾ ಅಂತ? ಖಂಡಿತವಾಗ್ಲೂ ಅರವಿಂದ್, ಆ ರೀತಿಯ ಎಲ್ಲಾ ಸಾಧ್ಯತೆಗಳು ಇದೆ ಅನ್ನೋದು. ಯಾಕೆಂದ್ರೆ ಮೊದಲು ಮೈಸೂರಿಗೆ ಬರ್ತಾ ಇರೋದ್ರಿಂದ ಮೈಸೂರಿನಲ್ಲಿ ಸಚಿವರಿಗೆ ಅತಿ ಹೆಚ್ಚು ಅಭಿಮಾನಿಗಳಿದ್ದಾರೆ. ಮತ್ತೆ ಅದರ ಜೊತೆಗೆ ಗುಂಡ್ಲುಪೇಟೆಯಿಂದನೂ ಕೂಡ ಇಲ್ಲಿಗೆ ಜನರು ಬರ್ತಕ್ಕಂತಹ ಒಂದು ನಿರೀಕ್ಷೆ ಇದೆ. ಮತ್ತೆ ಈಗಾಗಲೇ ಅಂತಿಮ ದರ್ಶನಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು, ಮೈಸೂರಿನ ಜನರಿಗೂ ಕೂಡ ಇಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆ ಮಾಡಬೇಕಾಗಿದೆ. ಮತ್ತೆ ಹೆಚ್ಚಿನ ಅಭಿಮಾನಿಗಳು ಇಂದು ಮಹದೇವ್ ಪ್ರಸಾದ್ ಅವರ ಮನೆಯ ಬಳಿ ಜಮಾವಣೆ ಆಗೋ ಸಾಧ್ಯತೆ ಇದೆ. ಗುಂಡ್ಲುಪೇಟೆಯಿಂದ ಬರ್ಬೋದು ಅಥವಾ ಅಕ್ಕಪಕ್ಕದ ಜಿಲ್ಲೆಗಳಿಂದನೂ ಕೂಡ ಇಲ್ಲಿಗೆ ಬರುವ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ರೀತಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಏರ್ಪಡಿಸಲಾಗಿದೆ. ಒಂದ್ ವೇಳೆ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮೈಸೂರಿನ ಅವರ ನಿವಾಸದ ಬಳಿಯೇ ಬಂದಂತ ಸಂದರ್ಭದಲ್ಲಿ ಇನ್ನು ಹೆಚ್ಚಿನ ಸಂದರ್ಭದಲ್ಲಿ ಅವರ ಅಂತಿಮ ದರ್ಶನ ಪಡೆಯೋದಕ್ಕೆ ಸಮಯಾವಕಾಶವನ್ನ ಅವರ ಅಭಿಮಾನಿಗಳು ಕೇಳ್ಕೋಬಹುದು. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯು ಕೂಡ ಒಂದು ಆಲೋಚನೆಯಲ್ಲಿ ತೊಡಗಿದೆ. ಒಂದು ವೇಳೆ ಆ ರೀತಿಯ ಅನಿವಾರ್ಯತೆ ಬಂದಂತ ಸಂದರ್ಭದಲ್ಲಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗುತ್ತೆ. ಆದ್ರೆ ಯಾವುದೇ ಸಮಸ್ಯೆ, ಎಲ್ಲರಲ್ಲೂ ಕೂಡ ಒಂದು ರೀತಿಯಲ್ಲಿ ದುಃಖದ ಭಾವ, ಎಲ್ಲರೂ ಕೂಡ ದುಃಖದಿಂದ ಕಣ್ಣೀರಾಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾವುದೇ ಸಮಸ್ಯೆ ಆಗದೆ ಇರೋ ರೀತಿಯೂ ಕೂಡ ಒಂದು ರೀತಿಯ ಬ್ಯಾರಿಕೇಡ್ ಅನ್ನ ನಿರ್ಮಿಸಿ ಒಂದು ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಅರವಿಂದ್, ಸಂತೋಷ್, ಇವಾಗ ಮುಖ್ಯಮಂತ್ರಿಗಳು ಸೇರಿದಂತೆ ಪಕ್ಷಾತೀತವಾಗಿ ರಾಜಕೀಯ ಧುರೀಣರೆಲ್ಲರೂ ಕೂಡ ಮೈಸೂರಿಗೆ ಆಗಮಿಸತಕ್ಕಂಥ ನಿರೀಕ್ಷೆ ಇದೆ. ಎಲ್ಲರೂ ಕೂಡ ಹೀಗೆ ವಿವಿಐಪಿಗಳೆಲ್ಲರೂ ಕೂಡ ಆಗಮಿಸೋದ್ರಿಂದ ಆ ಜನಸ್ತೋಮವನ್ನು ಕಂಟ್ರೋಲ್ ಮಾಡೋದಕ್ಕೆ, ವಿವಿಐಪಿಗಳಿಗೆ ಅನುಕೂಲವಾಗಬೇಕು ಅಂತಿಮ ದರ್ಶನ ಪಡೆಯೋದಕ್ಕೆ ಈ ಎಲ್ಲ ಸಿದ್ಧತೆಗಳು ಆಗಿದೆಯಾ? ಯಾರು ಉಸ್ತುವಾರಿ ವಹಿಸಿಕೊಂಡಿದ್ದಾರೆ ಇದೆಲ್ಲದರ? ಸದ್ಯಕ್ಕೆ ಎಲ್ಲಾ ತಯಾರಿಯೂ ಕೂಡ ಈಗ ನಡೀತಾ ಇದೆ. ಸಂಪೂರ್ಣ ತಯಾರಿ ಮುಗ್ದಿಲ್ಲ. ನಾವು ದೃಶ್ಯದಲ್ಲಿ ನೋಡಿದ ಹಾಗೆ ಇನ್ನೂ ಕೂಡ ತಯಾರಿಗಳು ನಡೀತಾ ಇರೋದನ್ನ ನಾವು ಗಮನಿಸಬಹುದು. ಏನು ಇಲ್ಲಿ ಬ್ಯಾರಿಕೇಡ್ ಗಳನ್ನು ಕೂಡ ಇಲ್ಲಿ ಮನೆಯ ಬಳಿ ಪೊಲೀಸರು ವ್ಯವಸ್ಥೆಯನ್ನ ಮಾಡಿರೋದನ್ನ ಗಮನಿಸಬಹುದು. ಯಾಕೆಂದ್ರೆ ಈಗ ಹಲವಾರು ಜನ ವಿವಿಐಪಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ. ಮತ್ತೆ ಮಂತ್ರಿಗಳಿರ್ಬೋದು, ಮಾಜಿ ಮಂತ್ರಿಗಳಿರ್ಬೋದು, ಎಲ್ಲರೂ ಕೂಡ ಇಲ್ಲಿ ಬರೋ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿರೋದನ್ನ ನಾವು ಈಗ ದೃಶ್ಯದಲ್ಲಿ ಗಮನಿಸಬಹುದು. ಮತ್ತೆ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂತ ಸಂದರ್ಭದಲ್ಲಿ ನೂಕುನುಗ್ಲು ಸಂಭವಿಸಬಹುದು. ಆ ರೀತಿ ಯಾವುದೇ ರೀತಿ ಸಮಸ್ಯೆ ಯಾವುದೇ ಕಾರಣಕ್ಕೂ ಆಗದೇ ಇರೋ ರೀತಿಯಲ್ಲಿ
ಇಲ್ಲಿ ಪೊಲೀಸರು ಮುಂದೆ ನಿಂತು ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ. ಮತ್ತೆ ಸಾಮಾನ್ಯವಾಗಿ ತಮ್ಮ ನಾಯಕ ಅಗಲಿದಂತಹ ದುಃಖ ಇಲ್ಲಿ ಎಲ್ಲರನ್ನೂ ಕಾಡ್ತಾ ಇದೆ. ಎಲ್ರಿಗೂ ಕೂಡ ತಮ್ಮ ನಾಯಕನ ಅಂತಿಮ ದರ್ಶನವನ್ನ ಪಡೆಯಬೇಕು ಅಂತಕ್ಕಂತಹ ಒಂದು ಅಭಿಮಾನ ಇದ್ದೇ ಇರುತ್ತೆ. ಈ ಸಂದರ್ಭದಲ್ಲಿ ಸಹಜವಾಗಿ ಒಂದಷ್ಟು ನುಗ್ಲಾಗಬಹುದು. ಅಭಿಮಾನಿಗಳು ಹೆಚ್ಚಾದ ಸಂದರ್ಭದಲ್ಲಿ ಕಂಟ್ರೋಲ್ ಮಾಡೋಕ್ಕೂ ಕಷ್ಟ ಆಗ್ಬಹುದು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಸಂಪೂರ್ಣ ಒಂದು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಆ ರೀತಿಯ ಒಂದು ಪ್ರಗತಿ ಕೂಡ ತಯಾರಿಯಲ್ಲಿದೆ. ಅರವಿಂದ್. ಎಸ್ ಸಂತೋಷ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ನಮ್ಮ ಪ್ರತಿನಿಧಿ ಮೈಸೂರಿನ ಕುವೆಂಪು ನಗರದಲ್ಲಿ ಇರತಕ್ಕಂಥ ಮಹದೇವ್ ಪ್ರಸಾದ್ ಅವರ ನಿವಾಸದಿಂದ ಈಗ ನೇರ ಸಂಪರ್ಕದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವರ್ಷ ಉರುಳಿ ಹೋಯಿತು, ಆದರೆ ಸಮಸ್ಯೆ ಮಾತ್ರ ಉರುಳುತ್ತಲೇ ಇದೆ. ಹಳೆ ನೋಟಿನ ಖ್ಯಾತೆ ಹೊಸ ವರ್ಷದಲ್ಲೂ ಪ್ರಾರಂಭ ಆಗಿದೆ. ಮೋದಿ ಕೇಳಿದ 50 ದಿನಗಳು ಮುಗಿದ್ವು, 2ನೇ ದಿನಾನು ಮುಗೀತು ವರ್ಷದಲ್ಲಿ. ಆದರೆ ನೋಟ್ ಸಮಸ್ಯೆ ಅಟ್ಲೀಸ್ಟ್ ಕೆಲವರಿಗೆ ಈಡೇರಿದಂಗೆ ಕಾಣಿಸುತ್ತಿಲ್ಲ. ರದ್ದಾದ ನೋಟುಗಳ ಆಯಸ್ಸು ಡಿಸೆಂಬರ್ 31ರಂದೇ ಮುಗಿದಿದೆ. ಆದರೆ ಕೆಲವೊಂದಿಷ್ಟು ಮಂದಿಗೆ RBI ಶಾಖೆಗಳಲ್ಲಿ ವಿನಿಮಯ ಮತ್ತು ಜಮೆ ಮಾಡಲು ಕೇಂದ್ರ ಸರ್ಕಾರ ಅವಕಾಶ ನೀಡಿತ್ತು. ರೋಡ್ನಲ್ಲಿ ಕಾಮುಕರ ಅಟ್ಟಹಾಸ ಪ್ರಕರಣ ಸಂಬಂಧಪಟ್ಟಂತೆ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳಲು ಈಗ ಪೊಲೀಸರು ಮುಂದಾಗಿದ್ದಾರೆ.